1 ಗಂಟೆಗೆ ಬಂದಾಗ ನಾವು 5 ಗಂಟೆವರೆಗೂ ನಿಮ್ಮನ್ನ ಪರೀಕ್ಷೆ ಮಾಡಿದ್ರೆ ಸರ್ವೇ ಸಾಮಾನ್ಯ. ಜೊತೆಗೆ ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ನಮ್ಮ ಸೀನಣ್ಣವರ ನನ್ನ ಸಂಬಂಧ ನಿಮ್ಮೆಲ್ರಿಗೂ ಗೊತ್ತಿದೆ. ಬಹಳ ವರ್ಷ ನಾನು ಅವರು ರೈತ ಸಂಘದಿಂದ ನಮ್ಮ ಪಕ್ಷಕ್ಕೆ ಬಂದಾಗಲಿಂದ ನಾನು ಪಕ್ಷ ಬಿಡೋವರೆಗೂ ಈ ಜಿಲ್ಲೆನಲ್ಲಿ ಅತ್ಯಂತ ಆತ್ಮೀಯತೆ ಇದ್ದಂಥ ಸ್ನೇಹದ ನಮ್ಮ ಇಬ್ಬರ ಸಂಬಂಧ. ಅವರು ಮತ್ತು ತಗ್ಗಳ್ಳಿ ವೆಂಕಟೇಶು ಮತ್ತು ಅವರ ಅಳಿಮಯ ಯೋಗೇಶು ನಮ್ಮ ನಾಗಮಂಗಲ ಕ್ಷೇತ್ರದ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಅಪ್ಪಾಜಿಗೌಡರು, ಮಳವಳ್ಳಿಯ ಟೀಚರ್ ಕಾನ್ಫರೆನ್ಸಿನ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಮರ್ತಿಬೇಗೌಡರು, 4 ಜನ ಮತ್ತು ಅವರೆಲ್ಲ ಬೆಂಬಲಿಗರೊಂದಿಗೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಪ್ರದೇಶ ಕಾಂಗ್ರೆಸ್ ಅವರ ಸಮ್ಮುಖದಲ್ಲಿ ಮೊನ್ನೆ ಪಕ್ಷಕ್ಕೆ ಸೇರ್ಪಡೆ ಆದರು. ಇವತ್ತು ರವಿಯವರು ಕಳೆದ 10 ತಿಂಗಳು ಅವರು ಈ ಕ್ಷೇತ್ರದಲ್ಲಿ ಒಡನಾಟವನ್ನು ಮಾಡಿ ಎಲ್ಲರ ಜೊತೆ ಬೆರೆತು ಎಲ್ಲರ ವಿಶ್ವಾಸವನ್ನು ಗಳಿಸಿ ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿಗೆ ಅನೇಕ ಒತ್ತಡದ ಸರ್ಕಾರದ ಮೇಲೆ ತಂದು ನಮ್ಮನ್ನ ಸದಾ ಸಂಪರ್ಕದಲ್ಲಿಟ್ಟು ಒಂದಲ್ಲ ಒಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣಕರ್ತರಾದಂಥ ಹಿನ್ನೆಲೆಯಲ್ಲಿ ಇವತ್ತು ಅನೇಕರು ಪಕ್ಷಕ್ಕೆ ಸೇರ್ಪಡೆಯನ್ನು ಆಗಿದ್ದಾರೆ. ನೀವೇ ನೋಡಿದ್ರಿ, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು, ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ನಗರಸಭಾ ಸದಸ್ಯರುಗಳು, ಅನೇಕ ವಿವಿಧ ಪಂಗಡದ ಮುಖಂಡರುಗಳು, ಅಲೆಮಾರಿ ಇಡೀ ಜಿಲ್ಲೆಯ ಘಟಕದ ಎಲ್ಲ ಪದಾಧಿಕಾರಿಗಳು ಬಹುಶಃ ಜನತಾದಳವನ್ನು ತೊರೆದು ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಇವತ್ತೇನು ಈ ಪುಟ್ಟಿ ಒಳಗಡೆ ನಾಳೆ ಬಿಡ್ತೀವಿ, ನಾಡದು ಬಿಡ್ತೀವಿ, ಇಲ್ಲಿ ಕರಿ ನಾಗರವದೆ, ಬಿಳಿ ನಾಗರವದೆ, ದೊಡ್ಡದಿದೆ, ಉದ್ದ ಇದೆ, ದಪ್ಪ ಇದೆ ಅಂತ ಹೇಳಿ ಕಳೆದ 1 ತಿಂಗಳಿಂದ ಸತತವಾಗಿ ಪಾಪ ಪುಟ್ಟರಾಜು ಕೈಲಿ ಸಭೆನೂ ಮಾಡಿಸ್ತಾರೆ, ಎಸ್.ಎಂ. ಕೃಷ್ಣವ್ರ ಮನೆಗೂ ಕಳಿಸ್ತಾರೆ, ಚುಂಚನಗಿರಿಗೂ ಕಳಿಸ್ತಾರೆ, ಧರ್ಮಸ್ಥಳಕ್ಕೂ ಕಳಿಸ್ತಾರೆ. ಕೊನೆಗೆ ಯಾಕೋ ನಿನ್ಗೆ ಆಯ್ತಾ ಇಲ್ಲ ಕಣೆ, ನೋಡೋಣ, ನೀನು ನೋಡಿದ್ದೆ ಹುಡುಗಿನ ಸ್ವಲ್ಪ ಚೆನ್ನಾಗಿದ್ದಾಳೆ, ಹಾಗಾಗಿ ನಾನೇ ಮದುವೆ ಆಗಬೇಕು ಅಂತ ಇಚ್ಛೆ ಆಯ್ತಾ ಅದೇ, ಮುಂದೆ ಅವತಾರ ಒಂದು ದಿವಸ ಒಳ್ಳೆ ಹುಡುಗಿ ನೋಡೋಣ ನಿನಗೆ ಅಂತೇಳಿ ಇವತ್ತು ಜನತಾದಳದ ಮುಖಂಡರು ಪುಟ್ಟರಾಜು ಅವ್ರನ್ನ ಸ್ವಲ್ಪ ದಿವಸ ತಡಿ, ಮುಂದೆ ಯಾವ್ದಾರ ಒಳ್ಳೆ ಹುಡುಗಿನ ನಿನ್ಗೆ ತಂದು ಕಟ್ತೀವಿ ಅಂತೇಳಿ ಒಂದ್ಸಲ ಹಳ್ಳಿಲಿ ಗಾದಿ ಹೇಳ್ತಾರೆ, ಈ ಮಗನು ಮಾಡಕ್ ಹೋಗಿ ಅಪ್ಪನೇ ಮದುವೆ ಆದ ಅಂತ. ಹಾಗಾಗಿ ಇವತ್ತು ಬೇರೆ ಥರದ ಸರ್ಕಸ್ ನಡೀತಾ ಇದೆ. ಇವತ್ತು ಮಧ್ಯಾಹ್ನ ಟಿವಿನಲ್ಲಿ ನನ್ನ ಬಗ್ಗೆನೂ ಹೇಳವ್ರೆ, ಸ್ನೇಹಿತರು ಹಿಂಗಂದವ್ರೆ, ಆಗಂದವ್ರೆ, ಈಗಂದವ್ರೆ. ಹೌದಲ್ವಾ? ನಾನೇನು ಅವರನ್ನು ಯಾವತ್ತು ಅವ್ರು ನನ್ನನ್ನು ವೈರಿಗಳು ಅಂತ ಕರೆದಾರೆ, ನಾನು ಯಾವತ್ತು ಅವರನ್ನು ವೈರಿಗಳು ಅಂತ ಕರೆದೂ ಇಲ್ಲ, ಕರೆಯೋದೂ ಇಲ್ಲ. ನನಗೆ ಯಾವತ್ತು ಇದ್ರು ಸ್ನೇಹಿತರೆ. ಯಾರೋ ಪತ್ರಕರ್ತರು ಕೇಳಿದ್ರು, ಬಹುಶಃ ಒಂದು ಸಂಬಂಧ ಒಂದೇ ಸರಿ ಆಗೋದು, ಒಂದು ಗಂಡ ಹೆಂಡತಿ ಅಂತ ತಾಲಿ ಕಟ್ಟೋದು ಒಂದೇ ಸರಿ. ಯಾವುದೇ ಕಾರಣಕ್ಕೆ ದೂರ ಇರಲಿ, ಡಿಫ್ರೆನ್ಸ್ ಇರಲಿ, ಮುನ್ಸ್ಕೊಂಡಿರ್ಲಿ, ಅಸಮಾಧಾನ ಇರಲಿ, ನಿನ್ನ ಗಂಡ ಯಾರಮ್ಮ ಅಂದರೆ ತಿಮ್ಮೇಗೌಡನ ಹೆಸರು ಹೇಳ್ಬೇಕು, ತಿಮ್ಮೇಗೌಡ ಹೆಂಡತಿ ಯಾರ ಹೆಸರು ಅಂದರೆ ಸಾಕಮ್ಮ ತಿಮ್ಮಮ್ಮ ಅಂತಲೇ ಹೇಳಬೇಕು. ಅದು ಬಿಟ್ಟು ಏನು ಹೇಳೋಕ್ಕಾಗಲ್ಲ. ಹಾಗಾಗಿ ನನಗೆ ಅವ್ರ ಸ್ನೇಹಿತರೆ, ಅವ್ರ ವೈರಿಗಳು ಯಾವತ್ತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನನಗೆ ವೈರಿ ಅಂದ್ರೂ ನಾನು ಯಾವತ್ತೂ ವೈರಿ ಅನ್ನಕ್ಕೆ ಸಾಧ್ಯ. ಆದರೆ ಒಂದು ದುರಂತ, ಓದ್ ಕಡೆ ಎಲ್ಲ ಕರ್ಮಭೂಮಿ 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 ಅನ್ನೋದಿದೆಯಲ್ಲ, ಅದು ಬಹುಶಃ ಒಳ್ಳೇದಲ್ಲ, ಅದು ಸೂಕ್ತ ಅಲ್ಲ ಅಂತ. ಏಕೆ ಅಂದರೆ ನಿಮ್ಮದು ನಾವು ಇಡೀ ದೇಶ ಎಲ್ಲ ಪ್ರಪಂಚಕ್ಕೆ ಹೋದ್ರು ನಿಮ್ದು ಯಾವುದಪ್ಪ ಜಿಲ್ಲೆ ಅಂದರೆ ನಾನು ಮಂಡ್ಯ ಅಂತಲೇ ಅನ್ಬೇಕು, ನಿಮ್ಮ ತಾಲೂಕು ಯಾವುದಪ್ಪ ಅಂದರೆ ನಾಗಮಂಗಲ ಅಂತಲೇ ಅನ್ಬೇಕು, ನಿಮ್ಮ ಊರು ಯಾವುದು ಅಂದರೆ ಇಜಲಘಟ್ಟ ಅಂತಲೇ ಹೇಳ್ಬೇಕು. ನಾನು ಮತ್ತೊಂದು ಊರು ಹೇಳೋಕ್ಕಾಗಲ್ಲ. ಆದರೆ ನಾನು ಈಗ ನನಗೂ ಹೇಳಿದ್ರು, ನಾಗಮಂಗಲ ಬಿಡ್ರಿ, ಮಂಡ್ಯದಲ್ಲಿ ನಿಂತ್ಕೊಳ್ರಿ, ಕೇರ್ಪೇಟೆಯಲ್ಲಿ ನಿಂತ್ಕೊಳ್ರಿ, ಮದ್ದೂರಿಗೆ ಬನ್ನಿ ಅಥವಾ ಬೆಂಗಳೂರಿಗೆ ಬನ್ನಿ ಅಂತ ಕರಿತಿದ್ರು. ನಾನು ಎಲ್ಲೇ ಹೋದ್ರೂ ನನ್ನ ಹುಟ್ಟದೂರು, ನನ್ನ ಜಿಲ್ಲೆ, ನನ್ನ ಜನ್ಮ ಕೊಟ್ಟ ತಾಲೂಕು ಬದಲಾವಣೆ ಆಗಲ್ಲ. ಹಾಗಾಗಿ ನಾನು ಟೆಂಪ್ರವರಿಯಾಗಿ ಮನ ಮೆಚ್ಚಿಸೋದಕ್ಕೆ, ನಿಮ್ಮನ್ನೆಲ್ಲ ವಶೀಕರಣ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ಳಿಕ್ಕೆ ನನಗೆ ಕರ್ಮಭೂಮಿ, ಮಂಡ್ಯ, ಹಾಸನ, ರಾಮನಗರ ಅನ್ಬೋದು 3 ಆಗಿದ್ರು ಒಪ್ಪೋದಾಯ್ತೇನೋ. ಚಿಕ್ಕಬಳ್ಳಾಪುರಕ್ಕೂ ಹೋಗಿ ಬಂದವ್ರೆ, ಮಧುಗಿರಿಗೂ ಹೋಗಿ ಬಂದವ್ರೆ, ತುಮಕೂರಿಗೂ ಹೋಗಿ ಬಂದವ್ರೆ, ಕನಕಪುರಕ್ಕೂ ಹೋಗಿ ಬಂದವ್ರೆ, ಸಾತ್ನೂರ್ಗೂ ಹೋಗಿ ಬಂದವ್ರೆ. ಇವಾಗ ಮಂಡ್ಯದ ಕಡೆ ಏನೋ ಇನ್ನೂ ಹೋಗ್ಲೋ ಬೇಡವೋ ಅಂತೇಳಿ ಸಾಲ ಆಗ್ತಾವ್ರೆ. ನಮಗೇನು ಬೇಜಾರಿಲ್ಲ, ಯಾರಾದರೂ ಬರ್ಬೋದು,
ಅವ್ರ ಪಕ್ಷದ ಅಭ್ಯರ್ಥಿಯಾಗಿ ಪಾಪ ಸುಮಲತಾ ಅವ್ರನ್ನ ಏನೆಲ್ಲ ಮಾತಾಡಿದ್ರು ಈ ವೇದಿಕೆಯಲ್ಲಿ ಅಂತ ನನಗೆ ಗೊತ್ತಿದೆ. ಸುಮಲತಾ ಅವ್ರ ಬಗ್ಗೆ ಯಾರು ಸುಮಲತಾ ಅವ್ರನ್ನ ಬೆಂಬಲಿಸಿದ್ರು ಅವರೇ ಅವ್ರ ಬಗ್ಗೆ ಮಾತನಾಡಕ್ಕೆ ಹೋಗ್ಲಿಲ್ಲ. ಯಾರು ಅವರನ್ನ ಹೀಯಾಳಿಸಿದ್ರು ಅವರು ಇವತ್ತು ನಮ್ಮ ಅಕ್ಕ ಅಂತ ಹೇಳ್ತಾರೆ. ಅವತ್ತು ಇದೇ ರೀತಿ ಅಂದಿದ್ರೆ ಅಂಬರೀಷ್ ಅಣ್ಣವರು ಆತ್ಮಕ್ಕೆ ಶಾಂತಿನಾರ ಸಿಕ್ಕೋದು ಏನೋ. ನಮ್ಮ ಅಕ್ಕ ಚುನಾವಣೆ ನಿಂತಾರೆ, ಅವ್ರು ಗೆದ್ರು ಒಂದೇ, ನನ್ನ ಮಗ ಗೆದ್ರು ಒಂದೇ ಅಂತ ಅಂದಿದ್ರೆ ಬಹುಶಃ ಅಂಬರೀಷ್ ಅಣ್ಣಂಗೆ ಅವತ್ತಾರೋ ಆತ್ಮಕ್ಕೆ ಶಾಂತಿ ಸಿಕ್ಕದೇನೋ. ನನಗೇನು ಇವತ್ತು ಜನತಾದಳ ಬಿಜೆಪಿ ಒಂದಾಗಿದೆ ಅಂತ ಭಯ ಇಲ್ಲ. ನಿಮಗೆ ಗೊತ್ತಿರಬೇಕು, ಕಳೆದ ಬಾರಿ ನಮ್ಮ ಪಕ್ಷನೇ ಜನತಾದಳದೊಳಗೆ ಸಪೋರ್ಟ್ ಮಾಡಿದ್ರು ಲೋಕಸಭೆಯಲ್ಲಿ. ಏನಾಯಿತು ಮಂಡ್ಯದಲ್ಲಿ? ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರೆಲ್ಲ ಅವರು ಅವ್ರ ಜೊತೆಲೇ ನಿಂತಿದ್ರು. ಜನ ಒಪ್ಪಲಿಲ್ಲ. ಸಿದ್ದರಾಮಯ್ಯನವರು ದೇವೇಗೌಡರು ಜೊತೆಲಿ ಬಂದು ನಾಗಮಂಗಲದಲ್ಲಿ ಮಳವಳ್ಳಿ ಸಭೆ ಮಾಡಿದ್ರು. ಜನ ಒಪ್ಪಿದ್ರ? ಒಪ್ಪಲಿಲ್ಲ. ಇವತ್ತು ಬಿಜೆಪಿ ಬೆಂಗಳೂರು ಒಳಗಡೆ ಬಹಳ ಪ್ರಬಲವಾಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ 3 ಜನ ಮುಖ್ಯಮಂತ್ರಿ ಕೊಟ್ಟಂತ ರಾಮನಗರ ಜಿಲ್ಲೆ ನಾವು ಇಬ್ಬರು ಜೊತೆಯಾದ್ರೆ ಟೀಚರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಪುಟ್ಟಣ್ಣನ್ನ ಬೆಳಗ್ಗೆ 8ವರೆಗೆ ಕಳಿಸ್ಬಿಡ್ತೀವಿ. ಇದು ದಿಕ್ಸೂಚಿ ಲೋಕಸಭೆಗೆ ಅಂತೇಳಿ ಜನತಾದಳದವರು ಬಿಜೆಪಿಯವ್ರಿಗೆ ಹೇಳಿ ನಮಗೆ ಬಿಟ್ಕೊಡಿ ಅಂತ ಒಬ್ಬ ವಕೀಲರನ್ನ ನೇಮಕ ಮಾಡಿದ್ರು. ಬಹುಶಃ ನಾವು ಒಂದು ಸ್ವಲ್ಪ ಏನೋ ಎಂತೋ ಪುಟ್ಟಣ್ಣ ಹುಷಾರ್ ಕಣೋ, ಭಾಳ ಎಚ್ಚರಿಕೆ. ಯಾಕೆಂದರೆ ಬೆಂಗಳೂರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹೆಚ್ಚಿನ 60% ಅವರೇ. ನಾವೊಂದಷ್ಟು ಕ್ಷೇತ್ರ ಬಿಟ್ಟರೆ ಎಲ್ಲ ಅವರೇ. ಅಕ್ಕಪಕ್ಕ ಬಿಜೆಪಿನಲ್ಲೂ ಒಂದಷ್ಟು ಶಕ್ತಿ ಇದೆ, JDS ಇದೆ. ಏನಾದ್ರು ಇಬ್ರು ಒಂದಾದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ನೋಡಿ. ಆ ದಿಕ್ಸೂಚಿ ಅಂತ ಬೇರೆ ಹೇಳ್ತಾರೆ, ಯಾವ ಥರ ಅಂತ ಹೇಳಿ ನಾವು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರೆಲ್ಲ ಕೂತಾಗ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಪ್ಪ ಅಂತ ಹೇಳ್ದು. ಆಯ್ತು ಸರ್, ಜನರ ಆಶೀರ್ವಾದ ಇದೆ. ಈ ಹೊಂದಾಣಿಕೆ ಇದೆಯಲ್ಲ, ಈ ಹೊಂದಾಣಿಕೆ ಮನಸ್ಫೂರ್ತಿಯಾಗಿ ಜನಕ್ಕೋಸ್ಕರ ಹೊಂದಾಣಿಕೆ ಆದರೆ, ಈ ರಾಜ್ಯದ ಇದಕ್ಕೋಸ್ಕರ ಹೊಂದಾಣಿಕೆ ಆದರೆ ಜನ ಒಪ್ತಾರೆ ಸರ್. ಅವರವರ ವೈಯಕ್ತಿಕ ಹಿತಾಸಕ್ತಿಗೆ ಅವರ ಅಸ್ತಿತ್ವಕ್ಕೆ ಹೊಂದಾಣಿಕೆ ಆದರೆ ಒಪ್ಪಲ್ಲ ಸಾರ್ ಅಂದ. ಹಂಗೆಲ್ಲ ಅನ್ಬೇಡಪ್ಪ, ಅಸೆಂಬ್ಲಿಲಿ ಬೇರೆ ಸೋತಿದ್ಯಾ ಹುಷಾರಂತ. ಅವನು 100 ಹೋಟೆಲ್ 200 ಹೋಟೆಲ್ ಎಲ್ಲ ಆಗಿದ್ದು ಏಟಪ್ಪ ಮತ್ತೆ ಬೇಗೌಡ 9,000 ಓಟ ಪೋಲ್ ಆಗಿದ್ದು 13 ಪೋಲ್ ಆಗಿದ್ದೆಷ್ಟು? ಪುಟ್ಟಣ್ಣನ ಪೋಲ್ ಆಗಿದ್ದೆಷ್ಟು? ಒಂದೇ ಓಟು ಪುಟ್ಟಣ್ಣವ್ರು 16,000 ಓಟ್ ಪೋಲ್ ಆದ್ರಲ್ಲಿ 2,500 ಲೀಡು. 100 ಅಲ್ಲ 200 ಅಲ್ಲ, 2,500 ಲೀಡಲ್ಲಿ ಪುಟ್ಟಣ್ಣ ಗೆದ್ದ. ಇವ್ರ ಅಲಯನ್ಸನ್ನ ಜನ ಒಪ್ಪಿದ್ರ? ಮಂಡ್ಯದಲ್ಲೂ ಒಪ್ಪಲಿಲ್ಲ, ಬೆಂಗಳೂರಿನಲ್ಲೂ ಒಪ್ಪಲಿಲ್ಲ. ಇವತ್ತು ಈ ರಾಜ್ಯದಲ್ಲೂ ಸಹ ಇವತ್ತು ಇಡೀ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಾಡಬಾರ್ದು ಅನ್ಯಾಯ ಮಾಡ್ತಾ ಇತ್ತು. ಬರಗಾಲಕ್ಕೂ ದುಡ್ಡು ಕೊಡ್ತಾ ಇಲ್ಲ, ಅಭಿವೃದ್ಧಿಗೂ ಕೊಡ್ತಾ ಇಲ್ಲ. ನಮಗೆ 13% ನಮ್ಮಿಂದ ಹೋಗ್ತಕ್ಕಂಥ ಟ್ಯಾಕ್ಸಿನ ವಾಪಸ್ ನಮಗೆ ಕೊಡ್ತಕ್ಕಂಥದ್ದು. ಉತ್ತರ ಪ್ರದೇಶಕ್ಕೆ 40%. ಮಹಾರಾಷ್ಟ್ರ ಬಿಟ್ಟರೆ ಅತ್ಯಂತ ಟ್ಯಾಕ್ಸ್ ಕಟ್ಟೋದು ಕರ್ನಾಟಕ. ಆದರೆ ಕೊಡೋದು ನಮಗೆ 50 ಕೋಟಿ, ಉತ್ತರ ಪ್ರದೇಶಕ್ಕೆ 250 ಕೋಟಿ. ಈ ಸಾರಿ ಕರ್ನಾಟಕದ ಮತದಾರರು, ಸಾರ್ವಜನಿಕರು ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಉತ್ತರವನ್ನ ಕೊಡುತ್ತೆ. ಕಳೆದ 10 ತಿಂಗಳು ಇವತ್ತು 29 ರೂಪಾಯಿಗೆ ಎಂತ ಅಕ್ಕಿ ಅದು? ಭಾರತ್ ಅಕ್ಕಿ, ರೈಸ್, ಭಾರತ್ ರೈಸ್ ಕೊಡ್ತಾವ್ರೆ. ನಾವು 34 ರೂಪಾಯಿ ಕೊಡ್ತೀವಿ ಅಂದ್ರೆ ನಾವು ಜನಕ್ಕೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದೀವಿ. ಕೇಂದ್ರದ ಆರೋಗ್ಯ ಸಂಸ್ಥೆನಲ್ಲಿ ಅಕ್ಕಿ ಇದೆ ಕೊಡಿ ಅಂದ್ರೆ 34 ರೂಪಾಯಿ ಕೊಡಲ್ಲ ಅಂದ್ರು. ಫಸ್ಟ್ ಕೊಡ್ತೀವಿ ಅಂತ ಬರೆದ್ರು, ಆಮೇಲೆ ಕೊಡಲ್ಲ ಅಂತ ಮಾಡಿದ್ರು, ಆಮೇಲೆ ಟೆಂಡರ್ ಕರಿತೀವಿ ಅಂದ್ರು. ಸಿದ್ದರಾಮಯ್ಯನವರು ಆಯ್ತು ಟೆಂಡರಲ್ಲೇ ಭಾಗವಹಿಸ್ತೀವಿ ಎಂದು ಟೆಂಡರ್ನಲ್ಲಿ ಯಾವುದೇ ರಾಜ್ಯದ ಸರ್ಕಾರ ಭಾಗವಹಿಸಂಗಿಲ್ಲ ಅಂತ ಕಂಡೀಷನ್ ಹಾಕಿದ್ರು. ಕೊನೆಗೆ ನಾವೇನ್ ಮಾಡ್ದೋ,
5 kg ಅಕ್ಕಿ 5 kg ಅಕ್ಕಿ ಬದಲು ದುಡ್ಡು ಕೊಟ್ಟು ಅವ್ರಿಗೆ ನಿಮಗೆ ಒಳ್ಳೇದಾಗದ್ ಮುಖ್ಯ ಅಲ್ಲ. ನಿಮ್ಮನ್ನ ಕಾರ್ಯಕ್ರಮಗಳ ಮೂಲಕ ನಿಮ್ಮ ಮನಸ್ಸನ್ನ ಗೆಲ್ತಾರೆ ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಇವತ್ತು ಅಂತೇಳಿ ಅದನ್ನ ತಪ್ಪಿಸೋ ಅಂತ ಪ್ರಯತ್ನ ಮಾಡುದು. ಇವರ ಅಲಯನ್ಸ್ಗೆ ಜನ ಬೆಲೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ದಯಮಾಡಿ ರಾಜ್ಯದ ಉದ್ದಗಲಕ್ಕೂ ಬಹುಶಃ ಮೊನ್ನೆ ಯಾರೋ ಹೇಳ್ತಾ ಇದ್ರು ಬಿಜೆಪಿಯವರು, ಸರ್ ನೀವು ಪ್ರಧಾನ ಮಂತ್ರಿ ಮಾಡೇ ನಿಮಗೆ ಥ್ಯಾಂಕ್ಸ್ ಹೇಳಲಿಲ್ಲ, 32 ಜನ ಗೆದ್ದ ನೀವೆಲ್ಲ ಹೋಗಿ ಮನೆಗೆ ಹೋಗಿ ಮುಖ್ಯಮಂತ್ರಿ ಮಾಡಿದಾಗಲೇ ನಿಮ್ಮನ್ನ ಅವರು ಒಪ್ಪಲಿಲ್ಲ. ಇವತ್ತು ನಾವು ಅವ್ರನ್ನ ಜೊತೆಗಿಟ್ಕೊಂಡು ನಾವೇನಾರ 110 ಸೀಟ್ ಗೆದ್ದು ಅವ್ರು 5 ಗೆದ್ರೆ ಅವರೇ ಮುಖ್ಯಮಂತ್ರಿ ಕೇಳ್ತಾರೆ. ಎಲ್ಲಾರ ಉಂಟ ನಡಿ ಸರ್, ನಮಗೂ ಗೊತ್ತಿದೆ ಕಣ, ಹೊರಗಡೆಯಿಂದ ನುಜ್ಜಕ್ಕಾಗಲ್ಲ, ಒಳಗಡೆ ಹಾಕೊಂಡು ನುಚ್ಚಿದ್ ಕಣ ಅಂತ. ನಿಮ್ ಕೈಲಿ ಆಗ್ಲಿಲ್ಲ, ನಾವು ಮಾಡ್ತೀವಿ ನೋಡಿ ಸರ್. ಅದಕ್ಕೆ ಸರ್ ನಾವು ಶಿವಮೊಗ್ಗಕ್ಕೂ ಕರೀಲಿಲ್ಲ, ಇಲ್ಲೂ ಕರೀಲಿಲ್ಲ, ಅಲ್ಲೂ ಕರೀಲಿಲ್ಲ. ನೀವು 7 ದಿವ್ಸ ಕೊಟ್ಟಿದ್ರಿ ಅಲಯನ್ಸು, ನಾವು 2-3 ಕೊಡ್ತೀವಿ ಅಷ್ಟೇ ಸರ್. ಏಯ್ ಏನ್ರ ನೀವು ಸೇರಿಸ್ಕೊಂಡು ನಾವೇನು ಸೇರಿಸಿಲ್ಲ ಸರ್, ಅವರೇ ಬಂದಿದ್ರು. ಹೀಗೆ ನಡೀತಾ ಇದೆ ಅವರ ಪರಿಸ್ಥಿತಿ. ನಮಗೇನು ಅವ್ರ ಬಗ್ಗೆ ಪಾಪ ಅವ್ರು ಹೆಂಗಾರು ಮೋದಿ ಜೊತೆ ಸ್ನೇಹ ಮಾಡ್ತಾರೋ, ಯಡಿಯೂರಪ್ಪನ ಜೊತೆ ಮಾತಾಡ್ತಾರೋ, ವಿಜೇಂದ್ರ ಜೊತೆ ಮಾತಾಡ್ತಾರೋ, ಅಶೋಕ್ ಜೊತೆ ಮಾತಾಡ್ತಾರೋ, ನಮ್ಗೆ ಅದ್ರ ಪ್ರಶ್ನೆ ಇಲ್ಲ. ನಮಗೇನು ಚಿಕ್ಕದು, ಅವರಂಗೆ ರಾಷ್ಟ್ರ ಇಲ್ಲ, ರಾಜ್ಯ ಇಲ್ಲ. ರಾಷ್ಟ್ರ ಎಲ್ಲ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ನೋಡ್ಕೋತಾರೆ. ರಾಜ್ಯ ಎಲ್ಲ DK ಶಿವಕುಮಾರ್ ಸಿದ್ದರಾಮಯ್ಯ ಅವರು ನೋಡ್ಕೋತಾರೆ. ನಾವೆಲ್ಲ ಇಲ್ಲಿರೋರು ಬರೀ ಮಂಡ್ಯ ಅಷ್ಟೇ ನೋಡ್ಕೊಳ್ಳೋದು. ನನಗೊಂಚೂರು ಜವಾಬ್ದಾರಿ ಕೊಟ್ಟರೆ ಕೃಷಿ ಇಲಾಖೆಗೆ ಮಾತ್ರ ಇಡೀ ರಾಜ್ಯದಾಗ ಸುತ್ತಾಡ್ತೀವಿ. ಆದರೆ ಮಂಡ್ಯ ಜನತೆ, ಮಂಡ್ಯ ಅಭಿವೃದ್ಧಿಗೆ ನನಗೆ ನಮ್ಮ ಶಾಸಕರಿಗೆ ಒಂದು ಲಿಮಿಟೇಷನ್ ಇದೆ. ನಾನು ಎಲ್ಲೋಗಿ ಬೆಳಗಾವಿನಲ್ಲಿ ಹೋಗಿ ಇದು ನಂದು ಅನ್ನಕ್ಕಾಗತ್ತಾ? ನಮ್ಮ ರಾಜ್ಯದ ಒಂದು ಭಾಗ ಅನ್ಬೋದು. ನಾನು ಮಂಡ್ಯನ ನಂದು ಅಂತೀನಿ. ಅವ್ರು ಹೇಳ್ದಂಗೆ ಹಾಸನ್ ತರ ರಾಮನಗರ ತರ ನೋಡ್ತೀನಿ ಅಂತಾರೆ, ನಾನಿಲ್ಲ ನನ್ನದು ಅಂತೀನಿ. ಅಷ್ಟೇ ವ್ಯತ್ಯಾಸ. ಬೇರೆಯವ್ರಿಗೂ ನಮಗೂ ನಮ್ಮದು ನನ್ನದು ಅನ್ನೋದಕ್ಕೂ ವ್ಯತ್ಯಾಸ ಇರುತ್ತೆ. ಅದರಿಂದ ನೀವು ದಯಮಾಡಿ ನಿಮಗೆ ಕೈ ಮುಗಿತೀನಿ. ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದೀರ. 5 ಗ್ಯಾರಂಟಿಯಿಂದ ಮನೆಗೆ 4ರಿಂದ 5 ಸಾವಿರ ರೂಪಾಯಿ ದುಡ್ಡು ಬರುತ್ತೆ. 4ರಿಂದ 5 ಸಾವಿರ ರೂಪಾಯಿ ನಿಮ್ಮ ಮನೆಗೆ 10 ತಿಂಗಳು ಬಂದಿದೆ. 5 ವರ್ಷ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಖರ್ಗೆ ಅವರು, ರಾಹುಲ್ ಗಾಂಧಿ ಅವರ ಆಶೀರ್ವಾದದಿಂದ 5 ವರ್ಷ ಸತತವಾಗಿ ನಿಮಗೆ 5 ಕಾರ್ಯಕ್ರಮಗಳು ನಿಮ್ಮ ಮನೆಗೆ ಸೇರುತ್ತೆ. ಯಾವುದೇ ಕಾರಣಕ್ಕೆ 1 ತಿಂಗಳು ಅದನ್ನ ನಿಲ್ಲಿಸೋ ಪ್ರಶ್ನೆ ಇಲ್ಲ. 5 ವರ್ಷನೂ ಸಹ ಈ ಕಾರ್ಯಕ್ರಮಗಳು ಜಾರಿ ಆಗ್ತವೆ. ಅಭಿವೃದ್ಧಿಗೆ ನಮ್ಮೆಲ್ಲ ಶಾಸಕರು ಒಬ್ಬರಿಗಿಂತ ಒಬ್ಬರು ಸಮರ್ಥರಿದ್ದಾರೆ. ನಾನು ಇಲ್ಲಿ ಟೀಮ್ ಲೀಡರ್ ಅಷ್ಟೇ, ನಾನೇನು ಒಬ್ಬನೇ ಮುಖ್ಯ ಅಂತಿಲ್ಲ. ನನ್ನ ಜೊತೆಲಿರ್ತಕ್ಕಂಥ ಎಲ್ಲ ಶಾಸಕರು, ಮುಖಂಡರುಗಳು ಸಹ ಒಬ್ಬರಿಗಿಂತ ಒಬ್ಬರು ಸಮರ್ಥರಿದ್ದಾರೆ. ನರೇಂದ್ರ ಸ್ವಾಮಿಯವ್ರನ್ನ ನಾವೇನು ಕಡಿಮೆ ಎಳೆಯೋಕ್ಕಾಗತ್ತಾ? ಬಾಬಣ್ಣನೇನು ಗೊತ್ತಿಲ್ಲ ಅಂತ ಹೇಳೋಕ್ಕಾಗತ್ತಾ? ರವಿ ಮೊದಲನೇ ಬಾರಿ ಶಾಸಕ ನೋಡಿದ್ರಲ್ಲ, ಅವನು ಹೆಂಗೆ ಓಡಾಡ್ತಾರೆ, 10 ತಿಂಗಳಿಂದ ಪಾದರಸ ಓಡಾಡ್ದಂಗೆ ಓಡಾಡ್ತಾನೆ. ಉದಯ ಅವ್ರೇನು ಕಡಿಮೆ ಮಾಡ್ತಾರ? ಅವನ ಜೊತೆಗೆ ಒಬ್ಬನೇ ಅಲ್ದಲೆ ಮಧು, ದಿನೇಶ, ಇಬ್ಬರು MLC, ಮರ್ತುಬೇಗೌಡ ಬೇರೆ ನಮ್ಮ ಜೊತೆ ಸೇರ್ಕೊಂಡ್ರು. ಪಕ್ಕದಲ್ಲಿ ದರ್ಶನ್ ಬೇರೆ ನಮ್ಮ ಜೊತೆಲಿದ್ದಾರೆ. ನಮಗೆ ಒಂದು ರೀತಿ ಅತ್ಯಂತ ಸಂತೋಷ. ನಾವು 10 ತಿಂಗಳಲ್ಲಿ ನಮ್ಮನ್ನು ನಾವು ಮರ್ತೇ ಬಿಟ್ಟಿದ್ದೀವಿ. ನಾವೇನು ಬೆಳಗ್ಗೆ ಎದ್ರೆ ನಿಮ್ಮ ಸೇವೆ, ಈ ಜಿಲ್ಲೆಯ ಅಭಿವೃದ್ಧಿ, ಈ ಜಿಲ್ಲೆಯ ಭವಿಷ್ಯದ ಬಗ್ಗೆ. ಇವತ್ತು ಶುಗರ್ ಫ್ಯಾಕ್ಟ್ರಿ ಆತ್ಮಣ್ಣವ್ರು ಹೇಳಿದ್ರು, ಒಡೆಯರ್ ಕಟ್ಟಿದಂತ ಶುಗರ್ ಫ್ಯಾಕ್ಟ್ರಿ ಕಳೆದ 40 ವರ್ಷದಲ್ಲಿ ರೋಗಸ್ಥ ಆಗಿತ್ತು. ಯಾಕಪ್ಪ ಇವ್ರು ಮಾಡಲಿಲ್ಲ? ಯಾಕೆ ಇವ್ರು ಮಾಡೋಕ್ಕಾಗಲಿಲ್ಲ? ಸಿದ್ದರಾಮಯ್ಯನವರು, DK ಶಿವಕುಮಾರ್, ಚಲುವರಾಯಸ್ವಾಮಿ ಈ ಜಿಲ್ಲೆಯ ಶಾಸಕರೇ ಬರಬೇಕಾಗಿತ್ತ ಕಾಂಗ್ರೆಸ್ದು? ಶುಗರ್ ಫ್ಯಾಕ್ಟ್ರಿ ಬಾಗಿಲು ಹಾಕಿದಾಗ ತಗ್ಸಕ್ಕೆ ಯಾಕಾಗ್ಲಿಲ್ಲ ಇವ್ರ ಕೈಲಿ? ಸಂಶೋಧನಾ ಕೇಂದ್ರ ಕೃಷಿ, ಆ ಕರ್ನಾಟಕದಲ್ಲಿ ರೈತರು ಅಂದ್ರೆ ಮಂಡ್ಯ ಅಂದ್ರೆ ಕೃಷಿ. ಯಾಕೆ ಕೃಷಿ ವಿಶ್ವವಿದ್ಯಾನಿಲಯ ಮಾಡೋಕ್ಕಾಗಲಿಲ್ಲ?
ಯಡಿಯೂರಪ್ಪನವ್ರು ಬಂದು ಶಿವಮೊಗ್ಗದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಮಾಡಕ್ಕೆ ಹೋದ್ರು, ಅವ್ರು ಅನೌನ್ಸ್ ಮಾಡೋಕೆ ಹೋದ್ರು. ಕಾಗೋಡು ತಿಮ್ಮಪ್ಪ ಸಿದ್ದರಾಮಯ್ಯನವ್ರು ಸೇರಿ ದುಡ್ಡು ಕಟ್ಟಿ ಕೃಷಿ ವಿಶ್ವವಿದ್ಯಾನಿಲಯನ ಮಾಡಿದ್ರು. ಮಂಡ್ಯದಲ್ಲಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಚಲುವರಾಯಸ್ವಾಮಿ ಹೋರಾಟ ಮಾಡಬೇಕಾಯಿತು. KSRTC ಡಿವಿಷನ್ ಮಾಡೋಕ್ಕೆ ಚಲುವರಾಯಸ್ವಾಮಿ, ಎಲ್ಲ ಕಾಂಗ್ರೆಸ್ಸಿನ ಶಾಸಕರುಗಳು ನಾವು ಸೇರಿ ಸಿದ್ದರಾಮಯ್ಯನವ್ರ ಹತ್ರ ಹಣಕಾಸಿಲ್ಲ, ಆರ್ಥಿಕ ಹಾಳಾಗೋಗಿದೆ ಅಂತಿದ್ದಂಥ ಟೈಮ್ನಲ್ಲೂ ನಾವು ಶುಗರ್ ಫ್ಯಾಕ್ಟ್ರಿಗೆ 500 ಕೋಟಿ, ಮಂಡ್ಯ ವಿಶ್ವವಿದ್ಯಾಲಯಕ್ಕೂ 150 ಆಗುತ್ತೋ 200 ಆಗುತ್ತೋ 250 ಆಗುತ್ತೋ ಹಂತದಲ್ಲಿ ಬಿಡುಗಡೆ ಮಾಡಿ ಬಹುಶಃ ಕೃಷಿ ವಿಶ್ವವಿದ್ಯಾನಿಲಯವನ್ನು ಮಾಡಬೇಕು. KRSನ ವಿಶ್ವ ದರ್ಜೆಗೆ ಏರಿಸ್ತಕ್ಕಂಥದ್ದು. ಇವತ್ತು ಈ ರಸ್ತೆ, ಆ ರಸ್ತೆಗೆ ಹೋಗೋದಕ್ಕಿಂತ ಮುಂಚೆ ಈ ರಸ್ತೆಯನ್ನು ಮಾಡಬೇಕಾಗಿತ್ತು. ಈ ಜಿಲ್ಲೆನಲ್ಲಿ 7 ಜನ ಏನಾಗಿದ್ರು ಅವತ್ತು, ರಾಜ್ಯದ ನಾಯಕರಾಗಿ ಏನು ಮಾಡ್ತಾ ಇದ್ರು. ಇವತ್ತು ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣದಲ್ಲಿ 50-60 ಕೋಟಿಯನ್ನ ಹಣ ಸಿದ್ದರಾಮಯ್ಯನವರು ನಾವೆಲ್ಲ ಶಾಸಕರು ಕೇಂದ್ರ ಸರ್ಕಾರಕ್ಕೆ ಹೋಗಿ ಬಿಡುಗಡೆ ಮಾಡಿಸಿ NHAಯಿಂದ ಮಾಡ್ತಾ ಇದ್ವಿ. ಈ ತರ ಇವತ್ತು NDRFನಲ್ಲಿ ಕೇಂದ್ರ ಸರ್ಕಾರ ಕೊಡದೇ ಇದ್ರು 35 ಲಕ್ಷ ರೈತರಿಗೆ ಪ್ರತಿ ಅಕೌಂಟ್ಗೆ 2,000 ರೂಪಾಯಿ ದುಡ್ಡನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಕೃಷಿ ಇಲಾಖೆಯಿಂದ ಬೆಳೆ ನಷ್ಟಕ್ಕೆ ಇನ್ಶೂರೆನ್ಸ್ ಅನ್ನ 1,500 ಕೋಟಿಯನ್ನ 15ರಿಂದ 20 ಲಕ್ಷ ರೈತರ ಅಕೌಂಟ್ಗೆ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಯಾವ ಯೋಜನೆಯಲ್ಲೂ ಸಹ ಕಡಿಮೆ ಮಾಡಲಿಲ್ಲ, ಅಭಿವೃದ್ಧಿಯಲ್ಲೂ ಕಡಿಮೆ ಮಾಡಲಿಲ್ಲ. ಪೆಂಡಿಂಗ್ ಇದ್ದಂತ LOCನೂ ಎಲ್ಲ ಇಲಾಖೆನಲ್ಲೂ ಬಿಡುಗಡೆ ಮಾಡ್ತಾ ಇದ್ದೀವಿ. ನಿಮಗೆ 60,000 ಕೋಟಿ ಏಪ್ರಿಲ್ 1ರಿಂದ ಮುಂದಿನ ಮಾರ್ಚ್ವರೆಗೆ ನಿಮ್ಮ ಅಕೌಂಟ್ಗೆ ನೇರವಾಗಿ ಪ್ರತಿ ಮನೆಗೆ 5,000 ರೂಪಾಯಿ ಬರುತ್ತೆ. ಇದನ್ನ ಈ ಪ್ರಪಂಚದಲ್ಲಿ ಯಾವ ಸರ್ಕಾರನೂ ಮಾಡಿರಲಿಲ್ಲ. ಇದನ್ನ ಅರ್ಥ ಮಾಡ್ತೀವಿ. ನಾವು ಕೇಳೋದು ಇವತ್ತು ಈ ಜಿಲ್ಲೆಯ ಸ್ವಾಭಿಮಾನ, ಈ ಜಿಲ್ಲೆಯ ಅಭಿವೃದ್ಧಿ, ಈ ಜಿಲ್ಲೆಯ ರೈತರ ಪ್ರಗತಿಗೋಸ್ಕರ, ಈ ಜಿಲ್ಲೆಯ ಅನೇಕ ಯೋಜನೆಗಳು ಕಾರ್ಯಕ್ರಮಗಳನ್ನ ಜಾರಿಗೆ ತರಕ್ಕೋಸ್ಕರ ಇವತ್ತು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಸಾಮಾನ್ಯ ರೈತರ ಕುಟುಂಬದ ಒಬ್ಬ ಉದ್ಯಮಿಯಾಗಿ ಬೆಳೆದಿದ್ದಾರೆ. ಅವರಿಗೆ ರಾಜ್ಯ ಅಲ್ಲ ಹತ್ತಾರು ರಾಜ್ಯದಲ್ಲಿ ಒಂದು ಉದ್ಯಮಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನ ನಮ್ಮ ಪಕ್ಷ, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ಜಿಲ್ಲಾ ಶಾಸಕರು, ನಾಯಕರುಗಳು ಅವರನ್ನ ಒಮ್ಮತವಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೀವಿ. ವೆಂಕಟರಮಣೇಗೌಡರು ಉರ್ಫ್ ಸ್ಟಾರ್ ಚಂದ್ರು ಅವ್ರನ್ನ ಗೆಲ್ಲಿಸಿ ನಮ್ಮ ಜೊತೆನಲ್ಲಿ ಅವರು ಒಬ್ಬರಾಗಿ ಈ ಜಿಲ್ಲೆಯ ಸೇವೆ ಮಾಡೋ ಅವಕಾಶವನ್ನ ನೀವು ಮಾಡಿಕೊಡ್ಬೇಕು. ಜನರಿಂದ ಆಶೀರ್ವಾದವನ್ನ ಕೊಡಿಸ್ಬೇಕು. ನೀವೆಲ್ಲರೂ ಬೆಂಬಲಕ್ಕೆ ನಿಂತ್ಕೋಬೇಕು ಅಂತ ಅಷ್ಟೇ ಕೇಳ್ತೀವಿ. ಉಳಿದಂತೆ ಹಗಲು ರಾತ್ರಿ, ಬೆಳಗ್ಗೆ ರಾತ್ರಿ, ಸಾಯಂಕಾಲ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಒಗ್ಗಟ್ಟಾಗಿದೆ. ನಮ್ಮಲ್ಲಿ ವ್ಯತ್ಯಾಸ ಇಲ್ಲ. ನಮ್ಮಲ್ಲಿ ಅವ್ರ ಕಂಡ್ರೆ ನನಗಾಗೋದು, ನನ್ನ ಕಂಡ್ರೆ ಅವ್ರಿಗಾಗೋದು, ಕಾಲು ಎಳೆಯೋದು, ಇವ್ರನ್ನ ಬಾ ಅನ್ನೋದು, ಅವ್ರನ್ನ ಬಾ ಅನ್ನೋದು ಆ ಪ್ರಶ್ನೆ ಇಲ್ಲ. ನಾವು ಯಾರೂ ನಮ್ಮ ಜಿಲ್ಲೆಗೆ ಆಹ್ವಾನ ಮಾಡಲ್ಲ. ನಮ್ಮ ಜಿಲ್ಲೆನಲ್ಲೇ ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೀವಿ. ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ನಿಮ್ಮ ಕಷ್ಟದಲ್ಲಿ, ಸುಖದಲ್ಲಿ, ಅಭಿವೃದ್ಧಿನಲ್ಲಿ ನಾವೆಲ್ಲ ನಿಮ್ಮ ಜೊತೆ ನಿಲ್ತೀವಿ. ನಮಗೆ ಒಂದ್ ಕಡೆ ಸಿದ್ದರಾಮಯ್ಯವರು, ಒಂದ್ ಕಡೆ DK ಶಿವಕುಮಾರ್, ಒಂದ್ ಕಡೆ ಖರ್ಗೆ ಅವರು, ಒಂದ್ ಕಡೆ ರಾಹುಲ್ ಗಾಂಧಿ ಅವರು. ಮಂಡ್ಯ ಅಂದ್ರೆ ನಾವು ಕೇಳದ 1 ಸೆಕೆಂಡಲ್ಲಿ ಯಾವುದನ್ನೇ ಇಲ್ಲ ಅಂದಲೇ ಮಾಡುವಂತ ಒಬ್ಬ ಮುಖ್ಯಮಂತ್ರಿಗಳಿದ್ದಾರೆ. ಅನೇಕ ಜಿಲ್ಲೆಯವರು ಏನ್ ಸಿದ್ದರಾಮಯ್ಯನವರು ನೀವೇನ್ ಕೇಳಿದ್ರು ಕೊಡ್ತಾರೆ, ನಮಗೆ ನೋಡೋಣ ಅಂತಾರಲ್ಲ ಅಂತ ಅಷ್ಟು ಪ್ರೀತಿಯನ್ನ, ವಿಶ್ವಾಸವನ್ನ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಮಂಡ್ಯ ಶುಗರ್ ಫ್ಯಾಕ್ಟರಿಗೆ ಸರ್ಕಾರ ಬಂದ ತಕ್ಷಣ ನಮಗೆ ಇಲ್ಲಿಯ ರೈತ ಸಂಘಟನೆಗಳು, ಬೆಳೆಗಾರರು, ಕಂಪನಿ MD 10ರಿಂದ 20 ಕೋಟಿ ಬೇಕು ಅಂತ ಪ್ರಪೋಸಲ್ ಕೊಟ್ರು. ನಮ್ಮೆಲ್ಲ ಶಾಸಕರು ಹೋಗಿ ನಿಂತ್ಕೊಂಡು ಏನು ಅಂತ ಅಂದ್ರು. ಇಲ್ಲ ಸರ್, ಕಾರ್ಖಾನೆ ಪ್ರಾರಂಭ ಆಗಬೇಕು, ನಾವು ಮಾತು ಕೊಟ್ಬಿಟ್ಟಿದ್ದೋ ಚುನಾವಣೆಯಲ್ಲಿ ಹಣ ಬೇಕು ಅಂತ.
ಪಕ್ಕದಲ್ಲಿ ಅತಿಕ್ ಅಂತ ಪ್ರಧಾನ ಕಾರ್ಯದರ್ಶಿ ಇದ್ರು ಹಣಕಾಸು. ಸರ್ 20 ಕೋಟಿಗೆ ಪ್ರಪೋಸಲ್ ಬಂದಿದೆ ರೀ, 20 ಕೋಟಿ ಅಂತೆ. ನಡೀರಿ ಮಂಡ್ಯಕ್ಕೆ ನಾನು ಹೋಗಿದ್ದೆ, ಮಾತು ಕೊಟ್ಟಿದೆ, ಮತ್ತಿಪ್ಪತ್ತು ಮತ್ತತ್ತು ಬೇಡ 50 ಕೊಡ್ರಿ. ಕ್ಯಾಬಿನೆಟ್ಗೆ ಹೋದ್ರೆ ಎಲ್ಲರೂ ನಾನು ನೋಡ್ತಾ ಇದ್ರು. ಅಲ್ಲ ಮರ ಚಲುವರಾಯಸ್ವಾಮಿ ಏನಪ್ಪ ಮಾಡಿದ್ಯಾ ಸಿದ್ದರಾಮಯ್ಯನವರು ನೀವು? ನಾವೆಲ್ಲ ಮೊನ್ನೆ ಹೋಗಿ ಯಾವುದೋ ಗುಲ್ಬರ್ಗದಲ್ಲಿ 5 ಕೋಟಿ ಕೊಟ್ರೆ ಈಗ ಆಗಲ್ಲ ನಡ್ರಿ, 36,000 ಕೋಟಿ ಯೋಜನೆ ಕೊಡಬೇಕು ಆಮೇಲೆ ನೋಡೋಣ ಅಂದ್ರು. ನಿಮಗೆ 50 ಕೋಟಿ ಮಂಜೂರಾತಿ ಕ್ಯಾಬಿನೆಟ್ಗೆ ಬಂದಿದೆಯಲ್ಲಪ್ಪ. ಇಂಥ ಒಂದು ಧಾರಾಳ ಮನಸ್ಸಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು ನಮ್ಗಿವತ್ತು ಪಕ್ಷದಲ್ಲಿ ಆಡಳಿತಕ್ಕೆ ಸರ್ಕಾರವನ್ನು ತರಕ್ಕೆ ಹೋರಾಟ ಮಾಡಿ ಇವತ್ತಿನ ಉಪಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಕಿತ್ತಾಡ್ತಾರೆ ಅಂತ ಹೇಳ್ತಿದ್ರು. ಜಯೇಶ್ ಪಟೇಲ್ ಒಂದು ಕತೆ ಹೇಳಿದ್ರು, ಅದು ನಾನು ಹೇಳೋದು ಚೆನ್ನಾಗಿಲ್ಲ, ಅವರೇ ಹೇಳೋದು ಚಂದ, ನಾನು ಹೇಳೋಕ್ಕಾಗಲ್ಲ. ಯಾರ್ಯಾರು ಏನು ಮಾತಾಡಬೇಕು ಅದನ್ನೇ ಮಾತಾಡಬೇಕು. ಇಲ್ಲೇ ಹೇಳಿದ್ರು ಒಂದು ದಿವಸ, ಇಲ್ಲೇ ಒಂದ್ಸಲ ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದ್ರು, ಚುನಾವಣೆ ಆಗೋದಕ್ಕಿಂತ ಮೊದಲು ಸೀಟ್ ಹಂಚಕ್ಕೆ ಕಿತ್ತಾಡ್ತಾರೆ ಇಬ್ರು ಅಂದರು. ಸೀಟು ಯಾವುದು ಕಿತ್ತಾಡ್ದಲ್ಲೇ ಹಂಚ ಆಯಿತು. ಚುನಾವಣೆ ಆದ್ಮೇಲೆ ಮುಖ್ಯಮಂತ್ರಿ ಕಿತ್ತಾಡ್ತಾರೆ ಅಂದರು, ಅದು ಕಿತ್ತಾಡಲಿಲ್ಲ ಆಗೋಯ್ತು. ಅದಾದ್ಮೇಲೆ ಇಲ್ಲ ಕ್ಯಾಬಿನೆಟಲ್ಲಿ ಕಿತ್ತಾಡ್ತಾರೆ ಅಂದರು. ಅವರಿಬ್ರು ಎಷ್ಟೊಂದು ಅನ್ಯವಾಗಿ ಪ್ರೀತಿ ಇದ್ದಾರೆ ಅಂದ್ರೆ ನಮಗೆ ಒಂದೊಂದು ನೋಡಿದ್ರೆ ಅಯ್ಯೋ ಏನಪ್ಪ ಇದು ಕತೆ ಅನ್ನಿಸ್ತದೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಹೊರಗಡೆ ಚಪ್ಪಲಕ್ಕೆ ಚಟಕ್ಕೆ ಮಾತಾಡ್ತಾರೆ. ಅವರು ಸಿದ್ದರಾಮಯ್ಯನವರು ಜಾತ್ಯತೀತ, ಅಂದರೆ ಬರೀ ಯಾವುದೋ ಒಂದು ಜಾತಿಗೆ ಸೀಮಿತ ಅಲ್ಲ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಒಂದು ಸೆಕ್ಯುಲರ್. ಇವತ್ತು ಈ ಕಾರ್ಯಕ್ರಮಗಳು ಬ್ರಾಹ್ಮಣರಿಗೂ ಬರುತ್ತೆ, ಒಕ್ಕಲಿಗರಿಗೂ ಬರುತ್ತೆ, ಲಿಂಗಾಯತರಿಗೂ ಬರುತ್ತೆ, ದಲಿತರಿಗೂ ಬರುತ್ತೆ, ಅಲ್ಪಸಂಖ್ಯಾತರಿಗೂ ಬರುತ್ತೆ, ಹಿಂದುಳಿದ ವರ್ಗದ ಎಲ್ಲ ಕಮ್ಯುನಿಟಿ, ಕುರುಬರು ಇರ್ಬೋದು, ಮಡವಾಳರು ಇರ್ಬೋದು, ಅಗಸ್ತರು ಇರ್ಬೋದು, ಆಚಾರ್ಯ ಇರ್ಬೋದು, ಎಲ್ಲ ಸಮಾಜಕ್ಕೂ ತಲುಪುತ್ತೆ. ಇವತ್ತು ಹಾಲಿಗೆ ಸಬ್ಸಿಡಿ ಯಾವ್ದಾರ ಒಂದು ಜಾತಿ ನೋಡ್ಕೊಡ್ತಾರ ಸಿದ್ದರಾಮಯ್ಯನವರು? ಮಕ್ಕಳಿಗೆ ಊಟ ಯಾವ್ದಾರ ಒಂದು ಜಾತಿ ಕೊಡ್ತಾರಾ? ಇಲ್ಲ. ಇವರು ಮಾತೆತ್ತರೆ ಮುಂದುವರೆದ ಕಮ್ಯುನಿಟಿಗೆ ವಿರೋಧ. ಇವತ್ತು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ನಮ್ಮೆಲ್ಲರನ್ನ ನನಗೆ ಕೃಷಿ ಸಚಿವರು, ಕೃಷ್ಣ ಬೈರೇಗೌಡರಿಗೆ ಕಂದಾಯ ಸಚಿವರು, ನಮ್ಮ ಸುಧಾಕರ್ಗೆ ಮೇಜರ್ ಎಜುಕೇಶನ್, ಡಿ ಕೆ ಶಿವಕುಮಾರ್ಗೆ ಬೆಂಗಳೂರು ನೀರಾವರಿ ಖಾತೆ ಸಚಿವರು, ಮಂತ್ರಿ ಆದ ತಕ್ಷಣ, ಮುಖ್ಯಮಂತ್ರಿ ಆದ ತಕ್ಷಣ ಜಯಚಂದ್ರ ಅವರು ಒಕ್ಕಲಿಗರು, ಬೆಂಗಳೂರು ದೆಹಲಿ ಪ್ರತಿನಿಧಿಯಾಗಿ ಕೊಟ್ಟರು, ಮುಖ್ಯಮಂತ್ರಿಯವರ ಕಾರ್ಯದರ್ಶಿಯಾಗಿ ಮಾಡ್ಕೊಂಡ್ರು ಗೋವಿಂದರಾಜನ್ನ, ನಾರಾಯಣ ಸ್ವಾಮಿಯನ್ನ ಫೈನಾನ್ಸ್ ಕಮಿಷನ್ಗೆ ವೈಸ್ ಚೇರ್ಮನ್ ಆಗಿ ಮಾಡಿದ್ರು, ವೆಂಕಟೇಶ್ ಪಶುಸಂಗೋಪನಾ ಮಂತ್ರಿಯಾಗಿ ಮಾಡಿದ್ರು, ರಾಜೀವ್ ಗೌಡ ಫೈನಾನ್ಸ್ ಇದನ್ನು ಮಾಡಿದ್ರು, ಮೊನ್ನೆ ರಾಜ್ಯಸಭಾಗೆ ಜಿ.ಸಿ. ಚಂದ್ರಶೇಖರ್ ಮಾಡಿದ್ರು, ರಾಮಲಿಂಗಾರೆಡ್ಡಿ ಅವರಿಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮಾಡಿದ್ರು. ಇವರು ಸಿದ್ದರಾಮಯ್ಯನವರು ಒಕ್ಕಲಿಗರ ವಿರೋಧಿನ? ನಿಮ್ಮ ಟೇಬಲ್ಗೆ, ನಿಮ್ಮ ರಾಜಕೀಯಕ್ಕೆ, ನಿಮ್ಮ ರಾಜಕೀಯದ ಉಳಿವಿಗೋಸ್ಕರ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಟೀಕೆ ಮಾಡೋದ? ಬೋರ್ಡು ಬಾಬಣ್ಣಂಗೆ ಚಾಮುಂಡೇಶ್ವರಿ ನಿಗಮ, ಬಾಲಣ್ಣಂಗೆ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು, ನಮ್ಮ ಹಾಸನದ ಶಿವಲಿಂಗಣ್ಣಂಗೆ ಹೌಸಿಂಗ್ ಬೋರ್ಡ್ ಕಾರ್ಪೊರೇಷನ್ನು, ಗುಬ್ಬಿ ವಾಸಗೆ KSRTC ಸಂಸ್ಥೆ, ರಾಜೇಗೌಡರಿಗೆ ಚಿಕ್ಕಮಗಳೂರು ಕ್ರೆಡಲ್, ಇದು ಶರತ್ ಬಚ್ಚೇಗೌಡರಿಗೆ ಒಂದು ನಿಗಮದ ಚೇರ್ಮನ್ನು, ಕಿಯೋನಿಕ್ಸು. ಎಲ್ಲಿಗಂತ ಹೇಳ್ಬೇಕ್ರಿ? ನೀವು ಕೊಟ್ಟಿದ್ರಾ? ನೀವು ಇಷ್ಟು ವರ್ಷ ಆಡಳಿತ ಮಾಡಿದ್ರಲ್ಲ ಜನತಾದಳದವರು, ಯಾರು ಒಬ್ಬರಿಗೆ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಕೊಟ್ಟಿದ್ದೀವಿ ಅಂತ ಹೇಳಿ? ಜಯರಾಮಣ್ಣ ಮನೆಗೆ ಕೊಡ್ಬೋದಾಯ್ತಲ್ಲ ಒಂದು MLC ಗಿರಿನ? ಅಲ್ಲಿ ಯಾರೋ ದುಡ್ಡು ಕೊಟ್ಟರು ಕೊಡೋ ಬದಲು ಸಿದ್ದರಾಜನ ಮನೆಯವ್ರಿಗೆ ಒಂದು MLC ಕೊಡ್ಬೋದಾಯ್ತಲ್ಲ? ಅವ್ರ ಕುಟುಂಬ ಅವ್ರ ಜೊತೆಲೆ ರಾಜಕೀಯವಾಗಿ ಮುಗಿಸ್ಬಿಟ್ರಲ್ಲ. ನಾಳೆ ಬಂದು ಹೇಳ್ತಾರೆ ಚಲುವರಾಯಸ್ವಾಮಿ, ಚಲುವರಾಯಸ್ವಾಮಿ, ನನ್ನ ಸ್ನೇಹಿತ,
ಇಷ್ಟುದ್ದ ಮಾತಾಡ್ದ ಅಂತ ಹೇಳ್ತಾರೆ. ಸತ್ಯ ಅಲ್ವಾ ಇದು? ನಾವೇನು ಸುಳ್ಳು ಹೇಳಿದ್ವಾ? ನನ್ನ ಸ್ನೇಹಿತ ಪುಟ್ಟರಾಜ ನೆಕ್ಸ್ಟು ನಮ್ದಾಯ್ತು. ನಾನು ಹೆಂಗೋ ಹೊರಗಡೆ ಬಂದೆ. ನಾನು ಇದೆಲ್ಲ ಕಾಂಗ್ರೆಸ್ನಲ್ಲಿ ನಿಮ್ಮೆಲ್ಲರ ಜೊತೆ ಬಚಾವಾಗ್ಬಿಟ್ಟಿದ್ದೀನಿ. ಪಾಪ ಪುಟ್ಟರಾಜನ ಕತೆ ಏನಾಗ್ಬೇಕೀಗ? ಪುಟ್ಟರಾಜನ ಕತೆ ಏನಾಗಬೇಕು? ಮುಗೀತಲ್ಲ ಅವನ ಕತೆ, ಮುಗೀತು. ಅವನಿಗೆ ಒಂದಿಬ್ಬರು ಮೂರು ಜನ ಎತ್ಕಟ್ಟವ್ರೆ. ಅವನಿಗೆ ಒಂದಿಬ್ಬರು ಜನ ಮೂರು ಜನನ ಆಲೆ ಹಿಂದೆ ಮುಂದೆ ಮಾತಾಡ್ಲಿಕ್ಕೆ ಎತ್ಕಟ್ಟವ್ರೆ. 8,000 ಕೋಟಿ ಅಂತ ಅನೌನ್ಸ್ ಮಾಡಿದ್ರು, ಚುನಾವಣೆ ಸೋತಿಗೆ ತಗೊಂಡ್ರು, ಸುಮ್ಮನೆ ಹೇಳಿದ್ರು, ಆ ಪ್ರಶ್ನೆನೇ ಇಲ್ಲ. ಇವತ್ತು ಹಿಂದೆ ಮುಂದೆ ಪಾಪ ನಮ್ಮ ರವೀಂದ್ರ ಶ್ರೀಕಂಠಯ್ಯ ಮಾತಾಡ್ತಾರೆ. ಪಾಪ ಮಾತಾಡ್ಲಿ, ಬುದ್ಧಿವಂತರು. ನಾವೆಲ್ಲ ಇಲ್ಲಿ ಅವರಷ್ಟು ಜ್ಞಾನ ಬೆಳೆದಿಲ್ಲ ನಮಗೆ, ನಾವೆಲ್ಲ ಹಳ್ಳಿಯಲ್ಲಿ ಬಂದವರು. ಪಾಪ ರವೀಂದ್ರ ಶ್ರೀಕಂಠಯ್ಯಗೆ ನಾವು ಉತ್ತರ ಕೊಡೋಕ್ಕಾಗತ್ತಾ? ಆಗಲ್ಲ. ಬಹಳ ಬಹಳ ಬುದ್ಧಿಜೀವಿಗಳು. ಏನು ಸ್ಮಾರ್ಟ್ನೆಸ್ಸು, ಏನು ಬುದ್ಧಿವಂತಿಕೆ, ಏನು ಅವರು 5 ವರ್ಷದಲ್ಲಿ ಮಾಡಿದಂಥ ಅಭಿವೃದ್ಧಿ, ಜಿಲ್ಲೆ ಬಗ್ಗೆ ತೋರಿಸಿದಂಥ ಕಾಳಜಿ. ಪಾಪ ಪಾಪ ಅಯ್ಯೋ, ನಾವು ಬೆಚ್ಚೋಗಿದ್ದೀವಿ. ಅವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡೋಕ್ಕಾಗತ್ತಾ? ಆಗಲ್ಲ. ನನ್ನ ಕೈಲಿ ಸಾಧ್ಯ ಇಲ್ಲ. ನಾನು ಯಾರ ಬಗ್ಗೆನೂ ಲಘುವಾಗಿ ಮಾತಾಡೋಕ್ಕೆ. ನನ್ನ ಕುಮಾರಣ್ಣನ ಬಗ್ಗೆನೂ ಪ್ರೀತಿ ಇದೆ, ದೇವೇಗೌಡರ ಬಗ್ಗೆ ಅತ್ಯಂತ ಗೌರವ, ವಿಶ್ವಾಸ ಎಲ್ಲವೂ ಇದೆ. ಆದರೆ ನಮ್ಮ ಜಿಲ್ಲೆನ ಬಿಟ್ಬಿಡ್ರಪ್ಪ ದಯಮಾಡಿ. ನಾವು ಹೆಂಗೋ ಮಾಡ್ಕೋತೀವಿ, ನಾವು ಹೆಂಗೋ ಅಭಿವೃದ್ಧಿ ಮಾಡ್ತೀವಿ. ನಮ್ಮ ಜಿಲ್ಲೆ ಜನರ ಕಷ್ಟದಲ್ಲಿ ನಾವು ಹೆಂಗೋ ಆಯ್ತೀವಿ. ದಯಮಾಡಿ ನಾವೇನು ನಿಮ್ಮನ್ನ ಈ ರಾಷ್ಟ್ರದಲ್ಲಿ ಇನ್ನೊಂದ್ಸಲ ಪ್ರಧಾನಿ ಆಗಿ, ರಾಜ್ಯದಲ್ಲಿ ಇನ್ನೂ 4 ಸಲ ಮುಖ್ಯಮಂತ್ರಿ ಆಗಿ, ನಾವ್ಯಾರೂ ನಿಮ್ಮನ್ನ ಬಗ್ಗೆ ನಾವು ಅಪ್ಪಿ ತಪ್ಪಿನೂ ನಿಮ್ಮ ಬಗ್ಗೆ ಕೆಟ್ಟದನ್ನ ಈ ನಾಲ್ಗೆಲ್ಲಿ ಕರ್ಸಲ್ಲ. ಆದರೆ ನಮ್ಮ ಜಿಲ್ಲೆ ತುಂಬ ತುಂಬ ಹದಗೆಟ್ಟೋಗಿದೆ. ಒಂದಷ್ಟು ಏನೋ ಮಾಡಬೇಕು ಅಂತ ನಾವೆಲ್ಲ ಸ್ವಲ್ಪ ಹುಡುಗರುಗಳು, ಹಳ್ಳಿಯವರು ಸೇರ್ಕೊಂಡಿದ್ದೀವಿ. ನಮ್ಗೇನಂತ ನಿಮ್ಮಂಥ ರಾಷ್ಟ್ರ ಮಟ್ಟಕ್ಕೆ, ರಾಜ್ಯ ಮಟ್ಟದಲ್ಲಿ ಇಲ್ಲ. ಒಂಚೂರು ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಸೇರ್ಕೊಂಡು ಹೆಂಗೋ ಸಿದ್ದರಾಮಯ್ಯನವ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ ಬಳಸ್ಕೊಂಡು ಹೆಂಗೋ ಒಂದಷ್ಟು ಜಿಲ್ಲೆನಲ್ಲಿ ಒಂದಷ್ಟು ಅಭಿವೃದ್ಧಿನ ಮಾಡ್ತೀವಿ. ನಮ್ಮ ಕಡೆ ಕೆಟ್ಟ ದೃಷ್ಟಿ ಬರೋದು ಬೇಡ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ನೀವು ಎಲ್ಲಿ ಏನು ಬೇಕಾದ್ರೂ ಆಗಿ, ನಾವ್ಯಾರೂ ಹೊಟ್ಟೆ ಉರಿ ಪಟ್ಗಳಲ್ಲ, ನಮಗೇನು ನೋವಾಗಲ್ಲ. ನಾವು ನಮ್ಮ ಜಿಲ್ಲೆ, ನಮ್ಮ ಜನನ ನಮ್ಮನ್ನು ಪ್ರೀತಿಸ್ತಾರೆ, ನಾವು ಅವರನ್ನು ಪ್ರೀತಿಸ್ತೀವಿ. ನಮ್ಗೆ ಅಟ್ಟೆ ಸಾಕು. ಇಲ್ಲಿ ಉದ್ದ ಬೌಂಡ್ರಿ ಹಾಕೊಂಡು ನಾವೆಲ್ಲ ಕೆಲಸ ಮಾಡ್ತೀವಿ. ಇವತ್ತಿಂದ ಇರ್ತಕ್ಕಂಥ 25 ದಿವಸದಲ್ಲಿ ನೀವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಮನೆಗೆ ಹೋಗಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದ ಕಾರ್ಯಕ್ರಮವನ್ನ ನೀವು ಮನೆಯವರಿಗೆ ತಿಳಿಸಿ, ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ ಯಾವತ್ತೂ ಕೊಡದೇ ಇರತಕ್ಕಂಥ 180ರಿಂದ 200 ಕೋಟಿ ಜನ ಈ 10 ತಿಂಗಳಲ್ಲಿ ಬಸ್ಸಲ್ಲಿ ಓಡಾಡಿದಿರ, 1 ರೂಪಾಯಿ ಬಸ್ ಚಾರ್ಜ್ ಕೇಳಿಲ್ಲ. ನಿಮ್ ಗಂಡನೋ ಮಾವನೋ ಅಳಿಮಯ್ಯನೋ 2,000 ರೂಪಾಯಿ ಕೊಟ್ರೆ ಈ ತಿಂಗಳು ಕೊಟ್ಟಿದ್ದೀನಿ, ಮುಂದಿನ ತಿಂಗಳು ದುಡ್ಡಿಲ್ಲ ನಡೆಯಮ್ಮ ಅಂತಾರೆ. ನಮ್ಮ ಖಜಾನೆ, ಸಿದ್ದರಾಮಯ್ಯನವರ ಆರ್ಥಿಕ ಸಚಿವಾಲಯ ಯಾವತ್ತೂ ಇಲ್ಲ ಅಂದಲೇ ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ 2,000 ರೂಪಾಯಿನ ತಲುಪಿಸುತ್ತೆ. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಮಹಿಳೆಯರಿಗೆ ಹೇಳಿ, ಯುವಕರಿಗೆ ಹೇಳಿ, ಎಲ್ಲ ಕೋಮಿನ ಜನಕ್ಕೆ ಹೇಳಿ, ಈ ಸರ್ಕಾರದ ಬಗ್ಗೆ ನಿಮ್ಮ ಅನುಕಂಪ, ಆಶೀರ್ವಾದ, ಪ್ರೀತಿ, ವಿಶ್ವಾಸ ಇವತ್ತಿನ ಚುನಾವಣೆ ಕಾಂಗ್ರೆಸ್ ಪಕ್ಷದ ಹಸ್ತಕ್ಕೆ, ವೆಂಕಟರಮಣೇಗೌಡರಿಗೆ, ಸ್ಟಾರ್ ಚಂದ್ರವರಿಗೆ ನಿಮ್ಮ ಆಶೀರ್ವಾದವನ್ನ 1 ತಿಂಗಳು ಸತತವಾಗಿ ಮಾಡಬೇಕು ಅಂತೇಳಿ ವಿನಂತಿ ಮಾಡಿ 1ನೇ ತಾರೀಕು ನಾಮಿನೇಷನ್ ಸಲ್ಲಿಸ್ತಾ ಇದ್ದೀವಿ. ಕಾಳಿಂಗ್ರಾಮದಲ್ಲಿ 10 ಗಂಟೆಗೆ ಪೂಜೆ ಮಾಡಿ ಇದೇ ರಸ್ತೆನಲ್ಲಿ ಪ್ರೊಸೆಷನ್ ಹೋಗಿ 1 ಗಂಟೆ ಒಳಗಡೆ ನಾಮಿನೇಷನ್ ಸಲ್ಲಿಸ್ತೀವಿ. 1 ಗಂಟೆಗೆ ನಾಮಿನೇಷನ್ ಹಾಕ್ತೀವಿ. ಅವತ್ತು ಮಂಡ್ಯ ತಾಲೂಕು ಅಂದರೆ ಕ್ಷೇತ್ರ ಅಲ್ಲ, ಮಂಡ್ಯ ತಾಲೂಕು ಅಂದರೆ ಶ್ರೀರಂಗಪಟ್ಟಣ ಕ್ಷೇತ್ರದ ಕೊತ್ತತ್ತಿ 1, 2 ಸೇರುತ್ತೆ, ದುದ್ದ, ಒಳಲು ಸರ್ಕಲ್ಲು ಸೇರುತ್ತೆ. ಇಡೀ ಮಂಡ್ಯ ತಾಲೂಕಿನ ಸಮಸ್ತ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರು ನಿಮಗೆ ದೂರ ಆಗಲ್ಲ. ನೀವೇ ನನಗೆ ನಿಮ್ಮ ಸೇವೆ ಮಾಡಕ್ಕೆ ಶಕ್ತಿ ಬರಬೇಕು ಅಂದರೆ, ಈ ಜಿಲ್ಲೆಯ ಅಭಿವೃದ್ಧಿ ಮಾಡೋದಕ್ಕೆ ನನಗೆ ಶಕ್ತಿ ಬೇಕು ಅಂದರೆ, ನನಗೆ ನಿಮ್ಮ ಮೇಲೆ
ಸಂಪೂರ್ಣವಾದಂಥ ಈ ಸರ್ಕಾರದ ಸೌಲಭ್ಯವನ್ನು ಈ ಜಿಲ್ಲೆಗೆ ತರಬೇಕು ಅಂದರೆ 50,000 ಜನ ಈ ತಾಲೂಕಿನ ಜನ 1ನೇ ತಾರೀಕು ವೆಂಕಟರಮಣೇಗೌಡರ ಸ್ಟಾರ್ ಚಂದ್ರು ಅವರ ನಾಮಿನೇಷನ್ಗೆ ನೀವೆಲ್ಲ ಭಾಗವಹಿಸಬೇಕು. ಆ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಿ ಅವತ್ತು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಬಂದರೂ ಬರ್ಬೋದು, ಅದನ್ನು ಸಹ ಪ್ರಯತ್ನ ಮಾಡ್ತೀವಿ. ದಯಮಾಡಿ ನೀವೆಲ್ಲರೂ ಬಂದು ಅವತ್ತು ಆಶೀರ್ವಾದ ಮಾಡಿ ಸೋಮವಾರ 1ನೇ ತಾರೀಕು ನಾವು ನಾಮಿನೇಷನ್ ಸಲ್ಲಿಸೋಣ ಅಂತೇಳಿ ತಮ್ಮೆಲ್ಲರ ಒಂದು ಹೋರಾಟ, ಪ್ರೀತಿ, ವಿಶ್ವಾಸ 26ನೇ ತಾರೀಕುವರೆಗೂ ಸದಾ ಇರಬೇಕು ಅಂತೇಳಿ ಕೇಳ್ಕೊಂಡು ನಾನು ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.